ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಇಳೆಯ ಜನ ಕಲ್ಯಾಣಗೋಸುಗ ವಿಮಲ ಭಕ್ತಿಗೆ ಒಲಿದು ಪರಶಿವ ನ್ಯಾಯ ನೀತಿಯ ಧರ್ಮಕರ್ಮದ ಮಾರ್ಗ ತೋರಿಸುತ್ತ ಭೂರಿ ಜಪತಪ ಸಿದ್ಧಿ ಸಾಧನೆ ಕಾಮಿತಾರ್ಥವ ನೀಡಿ ಕಕ್ಕಳ ಮೇಲಿಗ್ರಾಮದಿ ಸಿದ್ಧಲಿಂಗನ ರೂಪಧರಿಸಿದನು ಅಂತ ಹೇಳಿ ಒಂದು ಸುಂದರವಾದಂತಹ ವಿಷಯವನ್ನು ಲಚ್ಚಾಣದ ಶ್ರೀ ಸಿದ್ಧಲಿಂಗ ಮಹಾರಾಜರನ್ನು ಕುರಿತು ಪ್ರಸ್ತುತಪಡಿಸ್ತಾರೆ. ಭೂಮಿಯ ಮೇಲಿನ ಜನರ ಕಲ್ಯಾಣವನ್ನು ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ವಿಮಲವಾದ ಭಕ್ತಿಯನ್ನು ಹೊಂದಿದಂತಹ ಜನರಿಗೆ ಒಲಿದು ಸಾಕ್ಷಾತ್ ಪರಶಿವನು ನರಜನ್ಮವನ್ನು ಧಾರಣೆ ಮಾಡಿ ಕಠೋರವಾದಂಥ ಗುರುಸೇವೆ ಜಪ ತಪಾದಿಗಳನ್ನು ಮಾಡಿ ಸಿದ್ಧಿ ಸಾಧನೆಗಳನ್ನು ಮಾಡಿಕೊಂಡು ಕಾಮಿತಾರ್ಥಗಳನ್ನು ನೀಡುವಂತಹ ಕಲ್ಪವೃಕ್ಷನಾದ ಆತನೇ ಸದ್ಗುರು ಲಚ್ಚಾಣದ ಶ್ರೀ ಸಿದ್ಧಲಿಂಗ ಮಹಾರಾಜ ಅಂತ. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಂತಂದ್ರೆ ಮಹಾನ್ ತಪಸ್ವಿಗಳು, ಅವತಾರಿ ಪುರುಷರು, ಜಗತ್ ಕಲ್ಯಾಣಕ್ಕಾಗಿ ಅವತರಿಸಿ ಬಂದಂಥ ಪರಮೇಶ್ವರರು. ವಿರಾಗಿಗೆ ಯೋಗಿಗೆ ಜಾತಿ ಇಲ್ಲ, ಮತ ಪಂಥಗಳಿಲ್ಲದ ಆತ ಜ್ಯೋತಿಪುಂಜ, ಪರಿಶುದ್ಧ ಹೃದಯ, ಪರಿಪೂರ್ಣ ಭಾವ, ಪಕ್ವಗೊಂಡ ಮನಸ್ಸು ಇದ್ದರೆ ಸಾಮಾನ್ಯನು ಅಸಾಮಾನ್ಯನಾಗಬಲ್ಲ, ಸಿದ್ಧ ಶಿವಸಿದ್ಧನಾಗಬಲ್ಲ, ಕಕ್ಕಳ ಮೇಲಿ ಗ್ರಾಮದಿಂದ ಕಲ್ಪತರದ ಪುರಕ್ಕೆ ಪಯಣಿಸಬಲ್ಲ. ಅಂತಹ ಅಪೂರ್ವ ಪಯಣವನ್ನು ತಮ್ಮದಾಗಿಸಿಕೊಂಡವರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಅಂತ ಸಿದ್ಧಲಿಂಗ ಮಹಾರಾಜರ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ. ಒಂದು ಸಣ್ಣ ಹಳ್ಳಿ ಕಕ್ಕಳ ಮೇಲಿ, ಆ ಪುಣ್ಯ ಗ್ರಾಮದಲ್ಲಿ ಜನಿಸಿದಂತಹ ಒಬ್ಬ ಸಾಮಾನ್ಯ ಮನುಷ್ಯನಂಗ ಕಂಡ ಆ ಮಹಾತ್ಮ ಜಗತ್ತನ್ನು ಉದ್ಧರಿಸುವ ದೇವರಾದ. ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕು ಕಕ್ಕಳ ಮೇಲಿ ವಿಶ್ವಕರ್ಮ ಪಂಚಾಳರ ಮನೆತನದೊಳಗೆ ಶರಣರಾದಂಥ ಲಚ್ಚಪ್ಪ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ನಾಗಮ್ಮನವರ ಉದರದೊಳಗೆ ಸೌಮ್ಯನಾಮ ಸಂವತ್ಸರ ಶ್ರಾವಣ ಶುದ್ಧ ಸಪ್ತಮಿ ಸೋಮವಾರ ದಿವಸ ಶಾಲಿವಾಹನ ಶಕೆ 1771 ಬೆಳಗಿನ ಜಾವ ಜನಿಸಿ ಜಗತ್ತನ್ನು ಉದ್ಧರಿಸಿದಂತಹ ಪುಣ್ಯಾತ್ಮರನ ಈ ಸಿದ್ಧಲಿಂಗ ಮಹಾರಾಜರು ಲಚ್ಚಾಣದವರು. ಅವರಿಗೆ ಮತ್ತಿಬ್ಬರು ಹೆಣ್ಣು ಮಕ್ಕಳನ್ನು ಇದ್ದರು, ಲಚ್ಚಪ್ಪ ಮತ್ತು ನಾಗಮ್ಮಗ. ತಿಪ್ಪಮ್ಮ ಹಿರಿಯ ಮಗಳು, ಮೋನಮ್ಮ ಕಿರಿಯ ಮಗಳು. ಆ ತಿಪ್ಪಮ್ಮ ಏನು ಮೊದಲೇ ಮಗಳಿದ್ಲು, ಆಕಿನ್ನ ಬಂತನಾಳಕ್ಕೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಹುಟ್ಟಿದ ಮರನೇ ದಿವಸ ತಾಯಿ ಮಗ್ಗಲದೊಳಗೆ ಕೂಸು ಮಲ್ಕೊಂಡಿರ್ತೈತಿ. ಮಧ್ಯರಾತ್ರಿ ತಾಯಿಗೆ ಎಚ್ಚರಾಗಿ ಮಗುವನ್ನು ಹುಡುಕ್ತಾಳ. ಮಗ್ಗಲ್ದಾಗ ಮಗುನ ಇಲ್ಲ. ಎಲ್ಲಿ ಹೋತು ಅಂತ ಹೇಳಿಕಾರ ಹುಡುಕಾಡ್ತಿರ್ತಾರೆ. ದನ ಕಟ್ಟೋ ಮನೆಯೊಳಗೆ ಆಕಳ ಜೋರು ಧ್ವನಿ ಮಾಡಿ ಒದರ್ತಿರ್ತೈತಿ. ಆ ಆಕಳ ಕಾಲ ತೆಳಗಂದ್ರೆ ಕೆಚ್ಚಲಕ್ಕೆ ಸರಿಯಾಗಿ ತೆಳಗೆ ಕೂಸು ಮಲ್ಕೊಂಡೈತಿ. ಆ ಆಕಳ ಕೆಚ್ಚಲ ಮಲಿ ಒಳಗಿಂದ ಒಂದೊಂದು ಹನಿ ಹಾಲು ಆ ಕೂಸಿನ ಬಾಯಿ ಒಳಗೆ ಬೀಳಾಕತ್ತೈತಿ. ಆಶ್ಚರ್ಯ ಎಲ್ಲರಿಗೂ. ಏನಾಗಿರಬಹುದು, ಇದು ಹಿಂಗ್ಯಾಕೆ ಆಗಿರ್ಬೋದು,
ಯಾರು ತಂದಿಲ್ಲಿ ಹಾಕಿರ್ಬೋದಂತ ಅವ್ರಿಗೆ ಸಂಶಯಪಟ್ಟು ಮತ್ತೆ ಹಂಗೆ ಬಂದರು. ಮರನೇ ದಿನ ಮತ್ತೆ ಹಂಗೆ ಆಯ್ತು. ಆವಾಗ ಏನಾದರೂ ಭೂತ ಚೇಷ್ಟೆ ಆದರೂ ಏನಾದರೂ ನಡೆದೈತು ಹೆಂಗೆ ಅಂಥೇಳಿ ವಿಚಾರ ಮಾಡಿ ಅವರು ಚಿಂತೆ ಒಳಗಿದ್ದಾಗ ಅಲ್ಲಿ ಒಬ್ಬ ಮಹಾತ್ಮರು ಬಂದು ಹೇಳ್ತಾರೆ, ನಿಮ್ಮ ಮನೆಯ ದೇವರ ಹೆಸರು ಅಮೋಘ ಸಿದ್ಧ. ಅವನ ಹೆಸರೇನಿಡಬೇಕಾಗಿತ್ತು ಈ ಮಗುವಿಗೆ, ಮೌನಪ್ಪ ಅಂತ ಹೆಸರಿಟ್ಟಿದ್ದಾರೆ, ಅದಕ್ಕೆ ಹಿಂಗಾಗಕತ್ತೈತಿ ಅಂಥೇಳಿ ಆ ಮೌನಪ್ಪನಿಗೆ ವಿಭೂತಿಯನ್ನು ಧರಿಸಿ ಸಿದ್ಧಪ್ಪ ಅಂಥೇಳಿ ನಾಮಕರಣವನ್ನು ಮಾಡ್ತಾರೆ. ಆವಾಗ ಮಗು ತಾಯಿ ಎದೆ ಹಾಲನ್ನು ಕುಡಿಯೋಕೆ ಆರಂಭ ಮಾಡ್ತೈತಿ. ಮತ್ತು ಸಣ್ಣವಿದ್ದಾಗಿಂದನ ಅನೇಕ ಲೀಲೆಗಳು ಪವಾಡಗಳು ಅಲ್ಲಿ ಆರಂಭನ ಆಗಿಬಿಡ್ತಾವೆ. ಮುಂದೆ ಉತ್ತರ ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರವಾದಂಥ ಬಂತನಾಳದ ಸಂಗನಬಸವ ಮಹಾಸ್ವಾಮಿಗಳಿಂದ ಕೀರ್ತಿ ಪಡೆದಂಥ ಪುಣ್ಯಗ್ರಾಮ ಇದು ಗೊತ್ತಿದ್ದಂಥದ್ದು. ಇದು ಇಂಡಿ ತಾಲೂಕಿನ ಸಣ್ಣದೊಂದು ಹಳ್ಳಿ. ವೃಷಭಲಿಂಗೇಶ್ವರ ಸಂಸ್ಥಾನ ಮಠ ಅಲ್ಲೈತಿ. ಈ ಮಠದ ಮೂಲ ಕರ್ತೃಗಳಂದ್ರೆ ವೃಷಭಲಿಂಗೇಶ್ವರರು, ಅವರ ಮಠದ ಸಂಸ್ಥಾಪಕರು. ಮುಂದೆ ಈ ಮಠದ ಅಧಿಕಾರವನ್ನು ವಹಿಸಿಕೊಂಡವರು ಪೂಜ್ಯ ಶಂಕರಲಿಂಗ ಮಹಾಸ್ವಾಮಿಗಳು. ಯೋಗಸಿದ್ಧಿಯ ಮಹಾಯೋಗಿಗಳಾದಂಥ ಶಂಕರಲಿಂಗ ಮಹಾಸ್ವಾಮಿಗಳು ಎಲ್ಲರ ಆರಾಧ್ಯ ದೈವವಾಗಿದ್ದರು. ಸಿದ್ಧಲಿಂಗ ಮಹಾರಾಜರ ಅಕ್ಕನನ್ನು ಆ ಬಂತನಾಳಕ್ಕೆ ಮದುವೆ ಮಾಡಿಕೊಟ್ಟಿದ್ದರು. ಆವಾಗ ಅವರ ಮಾವ ಅಂದರೆ ಅವರ ಅಕ್ಕನ ಗಂಡ ಏನು ಮಾಡ್ತಾನಂದ್ರೆ, ಸಿದ್ಧಪ್ಪ ಭಾಳ ಉಡಾಳದನಂತ ತಿಳಿದು ನಮ್ಮೂರಿಗೆ ಕರ್ಕೊಂಡೋಗಿ ಕೆಲಸ ಕಲಿಸ್ತಾನಂಥೇಳಿ ಕಕ್ಕಳ ಮೇಲಿಯಿಂದ ತಾಯಿ ನಾಗಮ್ಮನನ್ನು ಮತ್ತು ಅವನ್ನ ಕೂಡಿನ ಬಂತನಾಳಕ್ಕೆ ಕರ್ಕೊಂಡು ಹೋಗಿ ಇರಬೇಕಂತ ವಿಚಾರ ಮಾಡಿರ್ತಾನೆ. ಒಂದು ದಿವಸ ಸಿದ್ಧಲಿಂಗ ಮಹಾರಾಜರು ಬರೀ 8 ವರ್ಷದವ್ರ ಥರ ಅವರನ್ನು ಕರ್ಕೊಂಡು ಊರಿಗೆ ಹೋಗಿ ಊರಿನೊಳಗಿರುವಂಥ ಶಂಕರಲಿಂಗ ಮಹಾರಾಜರ ದರ್ಶನವನ್ನು ಮಾಡಿಸ್ತಾರೆ. 8 ವರ್ಷದ ಬಾಲಕನಿಗೆ ಎಲ್ಲಿರಲಾರದ ಆನಂದ, ಹಸಿದ ಹೊಟ್ಟೆ ತುಂಬಿದಂಗೆ ಶಂಕರಲಿಂಗ ಮಹಾರಾಜರನ್ನು ನೋಡಿದ ಕೂಡಲೇ ಅಲ್ಲಿಂದ ಮತ್ತು ಕಕ್ಕಳ ಮೇಲಿಗೆ ತಾಯಿ ಕರ್ಕೊಂಡು ಬರ್ತಾಳೆ. ಆದರೆ ರಾತ್ರೋರಾತ್ರಿ ಗುರುವಿನ ನೆನಪಾಗಿ 8 ವರ್ಷದ ಸಿದ್ಧಪ್ಪ ಶಂಕರಲಿಂಗ ಮಹಾರಾಜರ ಹತ್ತ ನಡ್ಕೋತ ಬಂದುಬಿಟ್ಟಿದ್ರಂತ ನೋಡ್ರಿ, ರಾತ್ರೋರಾತ್ರಿ 8 ವರ್ಷದವ್ರು. ಆವಾಗ ರಾತ್ರಿ ಎಲ್ಲ ನಡೆದು ಬಂದಂಥ ಸಿದ್ಧಪ್ಪನನ್ನು ಕಂಡಂಥ ಗುರು ಶಂಕರಲಿಂಗ ಮಹಾರಾಜರು ತಮ್ಮ ಕರುಣಾದೃಷ್ಟಿಯನ್ನು ಬೀರ್ತಾರೆ. ಮಗು ಅಂಥೇಳಿ ಅದನ್ನು ಪ್ರೀತಿ ಮಾಡ್ತಾರೆ, ತಮ್ಮ ಹತ್ರನೇ ಇಟ್ಕೊಳ್ತಾರೆ. ಬೆಳಗಿನ ಜಾವ ಎದ್ದು ಅಂಗಳದ ಕಸ ಹೊಡೆಯೋದು, ಮತ್ತು ನೀರು ತುಂಬೋದು, ಪತ್ರಿ ಹರಿಯೋದು, ಹೂ ಹರಿಯೋದು, ಬಂದ ಭಕ್ತರಿಗೆ ಪ್ರಸಾದ ನೀಡೋದು, ಹಿಂಗೆ ಎಲ್ಲ ಕೆಲಸ ನಡೆದು ಬಿಡ್ತಾವೆ. ಮುಂದೆ ಯಾವ ಸ್ಥಿತಿ ಬರ್ತೈತೆ ಅಂದ್ರೆ ಸಿದ್ದಪ್ಪ ಅನ್ನೋದನ್ನು ಮಠದ ತುಂಬ ಎಲ್ಲರೂ ಕರಿತಿರ್ತಾರೆ, ಅಷ್ಟ ಮಠದ ಸೇವಾ. ಮುಂದೆ ದಷ್ಟಪುಷ್ಟವಾದಂಥ ಶರೀರ, ಎತ್ತರವಾದ ಕಾಯ, ದುಡಿದು ಗಟ್ಟಿ ಮಾಡಿಕೊಂಡಂಥ ಮೈಕಟ್ಟು, ಕೊರಳೊಳಗೆ ರುದ್ರಾಕ್ಷಿ, ಹನಿ ಮೇಲೆ ವಿಭೂತಿ, ತಲೆ ಮೇಲೆ ಟೋಪಿ, ಮೈಗೊಂದು ನಿಲುವಂಗಿ. ಇದು ಸಿದ್ಧಪ್ಪನ ಪ್ರಸಾದ ಕಾಯಿ. ಹಿಂಗಿತ್ತು ಮೊದಲು. ಅವ್ರು ಹಂಗಿದ್ದರು. ಯಾರೇ ಕರೆದ್ರು ಸಹಿತಿಯಪ್ಪ ಬನ್ನಿರಿ ಅನ್ನೋದು, ಯಾರೇ ಹೆಣ್ಮಕ್ಳು ಕರೆದ್ರು ಯವ್ವ ಬನ್ನಿರಿ ಅಂತ ಹೇಳೋದು. ಎಲ್ಲರೂ ಸೇವಾನು ಸಹಿತ ಅಷ್ಟು ಪ್ರೀತಿಯಿಂದ ಅವರು ಮಾಡ್ತಿದ್ದರು. ಆವಾಗ ಶಂಕರಲಿಂಗ ಮಹಾರಾಜರಿಗೆ ಹೇಳ್ತಾರಪ್ಪ, ನಾನು ಬಡಿಗೆ ಆದನಿ ಹೆಂಗಿದ್ರು ಈ ಮಠದವನ್ನು ನಾ ಕಟ್ತೀನಿ ಅಂತ ಹೇಳ್ಕರ್ ಗುರುವಿನ ಆಜ್ಞೆ ತೊಗೊಂಡು ತೊಲಿ ಜಂತಿ ಮ್ಯಾಳ್ಗಿ ಎಲ್ಲ ಕೆಲಸ ತಾವ ಮಾಡಿಕರ ಸುಂದರವಾದಂಥ ಗುರುವಿನ ಮಠವನ್ನು ಕಟ್ಟಿದಂಥ ಪುಣ್ಯಾತ್ಮರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು. ಮುಂದೊಂದು ಸಾರಿ ಗುರುಗಳು ಕಾಶಿ ಯಾತ್ರೆಗೆ ಹೋಗಿರ್ತಾರೆ. ಆವಾಗ ಸಿದ್ಧಲಿಂಗ ಮಹಾರಾಜರಿಗೆ ಎಲ್ಲ ಮಠದ ಜವಾಬ್ದಾರಿ ವಹಿಸಿ ಹೋಗಿರ್ತಾರೆ ಅವ್ರು ಬಂತನಾಳದ.
ಒಂದು ಸಾರಿ ಏನಾಗಿರ್ತೈತಿ, ಒಬ್ಬ ಹೆಣ್ಮಗಳಿಗೆ ಕ್ಯಾನ್ಸರ್ ಆಗಿರ್ತೈತಿ. ಶಂಕರಲಿಂಗ ಮಹಾರಾಜರು ಔಷಧಿ ಕೊಡ್ತಿರ್ತಾರೆ ಅಂಥೇಳಿ ಔಷಧಿ ತೊಗೊಳಕ್ಕೆ ಬರ್ತಾಳೆ. ಶಂಕರಲಿಂಗ ಮಹಾರಾಜರು ಕಾಶಿ ಯಾತ್ರೆಗೆ ಹೋಗಿರ್ತಾರೆ. ಆವಾಗ ಯಪ್ಪ ನಾವು ಅಪ್ಪನ ಮಟ್ಟಕ್ಕೆ ಬಂದು ಒಂದು ದಿನ ಖಾಲಿ ಹೋಗಿರ್ಕಿಲ್ಲ, ಇವತ್ತು ಖಾಲಿ ಹೋಗೋದಾತು ಅಂತ ಚಿಂತೆ ಮಾಡ್ತಾಳೆ ಆ ಕ್ಯಾನ್ಸರ್ ಆದ ಹೆಣ್ಮಗಳು. ಆವಾಗ ಸಿದ್ಧಲಿಂಗ ಮಹಾರಾಜರು ಒಳಗೆ ಹೋಗಿ ಒಂದು ವಿಭೂತಿ ಚೀಟನ್ನು ಆ ಭಕ್ತಳಿಗೆ ಕೊಡ್ತಾರೆ. ಇದನ್ನು ದಿನನಿತ್ಯವೂ ಸಹಿತ ನೀರಿನೊಳಗೆ ಹಾಕ್ಕೊಂಡು ಕುಡಿಯುವ ಅಂತ ಹೇಳಿಕಾರ. ಹೊಳ್ಳಿ ಒಂದು ವಾರದೊಳಗಂದ್ರೆ ಆಕೆ ಕ್ಯಾನ್ಸರ್ ಹುಣ್ಣೆಲ್ಲ ಹೋಗಿ ಆರಾಮಾಗಿಬಿಡ್ತಾಳೆ. ಆಕೆ ಬರೋ ಮಟ್ಟ ಅಂದ್ರೆ ಶಂಕರಲಿಂಗ ಮಹಾರಾಜರು ಕಾಶಿಯಿಂದ ಬಂದಿರ್ತಾರೆ. ಅಪ್ಪವ್ರಿಗೆ ನಮಸ್ಕಾರ ಮಾಡಿ ನಡೆದಂಥ ಘಟನೆಯನ್ನು ಹೇಳ್ತಾಳೆ. ಯಪ್ಪ ನೀವು ಇದ್ದಿದ್ದಿಲ್ಲ, ಸಿದ್ದಪ್ಪದ ಅಂಗಾರದ ಚೀಟು ಕೊಟ್ಟ, ಎಲ್ಲ ಆರಾಮಾಗಿತ್ತು ಅಂತ ಹೇಳ್ತಾರೆ. ಶಂಕರಲಿಂಗ ಮಹಾರಾಜರಿಗೆ ಆಶ್ಚರ್ಯ. ಸಿದ್ಧಲಿಂಗ ಮಹಾರಾಜನನ್ನು ಕರೆದು, ಸಿದ್ಧಲಿಂಗ ಏನು ಕೊಟ್ಟಿವೋ ಪ್ರಸಾದಕ್ಕಿಗೆ ಅಂತ ಕೇಳ್ತಾರೆ. ಯಪ್ಪ ಅಡುಗೆ ಮನೆಯಾಗಿ ಒಲೆಯಾಗಿ ಬೂದಿತ್ತು, ಅದನ್ನು ಚೀಟು ಕಟ್ಟಿ ನಿಮ್ಮ ನಾಮಸ್ಮರಣೆಯನ್ನು ಮಾಡಿ ಕೊಟ್ಟೇನ್ರಪ್ಪ, ಬೇರೆ ಏನೂ ಕೊಟ್ಟಿಲ್ಲ ಅಂತ ಹೇಳಿದರು. ಹಿಂಗೆ ಗುರುವಿನ ಮಹಿಮೆಯನ್ನು ಜಗತ್ತಿಗೆ ಸಾರಿದಂತಹ ಪುಣ್ಯಾತ್ಮರು ಈ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು. ಮುಂದೆ ನಾಗಮ್ಮ ಭಾಳ ಹಠ ಹಿಡಿತಾಳೆ ಅಂಥೇಳಿ ತಿಳ್ಕೊಂಡು ಹಿರೇಮಸಳಿ ಗ್ರಾಮದ ಒಬ್ಬ ಪುಣ್ಯಾತ್ಮರ ಜೊತೆಗೆ ಸಿದ್ಧಲಿಂಗ ಮಹಾರಾಜರು ವಿವಾಹನೂ ಮಾಡ್ತಾರೆ. ಮುಂದೆ ಒಬ್ಬಕ್ಕೆ ಮಗಳೂ ಕೂಸನು ಹುಡ್ತೈತೆ ಅವರಿಗೆ. ಅವರಿಬ್ಬರದು ದೇಹ ತ್ಯಾಗ ಆದ ನಂತರ ಶಂಕರಲಿಂಗ ಮಹಾರಾಜರ ಒಂದು ಅಪ್ಪಣೆಯನ್ನು ಪಡ್ಕೊಂಡು ಅವರು ಶ್ರೀಶೈಲಕ್ಕೆ ಹೋಗಿ ಕದಳಿ ವನದೊಳಗೆ ಕಠೋರವಾದಂಥ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡ್ಕೊಂಡು ಮತ್ತು ಗುರುಗಳ ಹಂತಕ್ಕೆ ಬರ್ತಾರೆ. ಸಿಂದಗಿ ತಾಲೂಕಿನೊಳಗಿರುವಂಥ ಕನ್ನೊಳ್ಳಿ ಗ್ರಾಮದ ಸಾಹುಕಾರ ಸೋಮಪ್ಪ ಬಂತನಾಳದ ಮಠದ ಪರಮ ಭಕ್ತಿರ್ತಾನೆ. ಆ ಸೋಮಪ್ಪ ಸಾಹುಕಾರ ಏನು ಮಾಡ್ತಾನಂದ್ರೆ, ಸಿದ್ಧಲಿಂಗ ಮಹಾರಾಜರನ್ನು ಕರ್ಕೊಂಡು ತನ್ನ ಮನೆ ಮಡಿಗೆ ಹಾಕ್ಸಕ್ಕೆ ಕರ್ಕೊಂಡು ಹೋಗ್ತಾನೆ. ಅವ್ರನ್ನ ಗುರುಗಳ ಆಜ್ಞೆ ಪಡ್ಕೊಂಡು ಹೋಗ್ತಾರೆ. ಆ ಒಂದು ಕನ್ನೊಳ್ಳಿ ಒಳಗೆ ಆ ಸಾಹುಕಾರನ ಮನೆ ಕೆಲಸ ಮಾಡೋ ಸಮಯದೊಳಗನ ತಿಂತನಿ ಮೌನಪ್ಪಯ್ಯನ ಜಾತ್ರೆ ಆರಂಭ ಆಗಿರ್ತೈತಿ. ಕನ್ನೊಳ್ಳಿ ಭಕ್ತರೆಲ್ಲರೂ ಕೂಡಿ ತಿಂತನಿಗೆ ಹೋಗುವಾಗ ಸಿದ್ಧಲಿಂಗ ಮಹಾರಾಜರನ್ನು ಕರ್ಕೊಂಡು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾರೆ. ಸಾಹುಕಾರ ಅವ್ರನ್ನ ಹೋಗಕ್ಕೆ ಬಿಡೋದಿಲ್ಲ. ಆವಾಗ ತಿಂತನಿ ಮೌನಪ್ಪಯ್ಯನ ಜಾತ್ರೆಗೆ ಹೋಗಬೇಕಾದಂಥ ತುಪ್ಪದ ಕೊಡ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಅವರು. ಮರನೇ ದಿವಸ ಗೊತ್ತಾಕತಿ ತಿಂತನಿಗೆ ಹೋಗುವಂಥ ತುಪ್ಪದ ಕೊಡ ಇಲ್ಲೇ ಉಳಿದೈತಿ, ಪ್ರಸಾದಕ್ಕೆ ತುಪ್ಪ ನಿಲುಕಲಿಲ್ಲ ಅಂಥೇಳಿ ಕನ್ನೊಳ್ಳಿ ಭಕ್ತರು ವಿಚಾರ ಮಾಡುವಾಗ ಆ ಕನ್ನೊಳ್ಳಿ ಸಾಹುಕಾರ ಸೋಮಪ್ಪನ ತೋಟದೊಳಗಿದ್ದಂಥ ಬಾಮಿ ಒಳಗೆ ಸಿದ್ದಪ್ಪ ಮಹಾರಾಜರು ಏನು ಮಾಡ್ತಾರಂದ್ರೆ ಆ ತುಪ್ಪದ ಕೊಡ ತೊಗೊಂಡು ಜಿಗಿತಾರೆ. ಊರು ಮಂದಿ ಎಲ್ಲರೂ ಹುಡುಕಿರು ಅಲ್ಲಿ ಸಿಗೋದೇ ಇಲ್ಲ ಅವ್ರ ಬಾಯಾಗ. ಅವ್ರು ಎಲ್ಲಿ ಪ್ರಕಟವಾಗಿರ್ತಾರಂದ್ರೆ ತಿಂತನಿಗೆ ಹೋಗಿ ಆ ತುಪ್ಪವನ್ನು ನೀಡ್ತಾರೆ. ಅಂದರೆ ಎಂಥ ಒಂದು ಪವಾಡ ಪುರುಷರಿದ್ದರು, ಸಾಕ್ಷಾತ್ ಭಗವಂತನ ಸ್ವರೂಪರನ್ನೇ ಇದ್ದರು. ಕಷ್ಟದೊಳಗಿದ್ದಂತಹ ಭಕ್ತರನ್ನು ಅನುಗ್ರಹಿಸಿದರು. ಇವರಿಗೆ ಭೇಟಿ ಆಗಬೇಕಂತೇಳಿ ಬರುವಂಥ ಉತ್ತರ ಭಾರತದ ಇಬ್ಬರು ಸಾಧುಗಳು ರೈಲ್ವೆ ಟಿಕೆಟ್ ತೊಗೊಳ್ಳಾರ್ದ ಹತ್ತಿದಾರ ಅಂತ ಹೇಳ್ಕಾರ. ರೈಲ್ವೆ ಟಿಕೆಟ್ ಕಲೆಕ್ಟರ್ ಏನು ಮಾಡ್ತಾನಂದ್ರೆ ಅವರನ್ನು ಹೊಡೆದು ಕೆಳಗಿಳಿಸಿರ್ತಾನೆ. ಅವರು ಹೆಂಗೆಂಗೋ ಮಾಡಿ ನಡ್ಕೋತ ಸಿದ್ಧಲಿಂಗ ಮಹಾರಾಜರಂತೆ ಸಾಧುಗಳು ಬರ್ತಾರೆ. ನಡೆದಂಥ ಘಟನೆ ಹೇಳ್ತಾರೆ. ಆವಾಗ ಸಿದ್ಧಲಿಂಗ ಮಹಾರಾಜರು ಓ ಶಂಕರಲಿಂಗ ಅಂತ ಬರೀ ಒಂದು ಉದ್ಗಾರ ತೆಗೆದಿದ್ದಕ್ಕೆ ಬರುವಂಥ ರೈಲ್ವೆ ಹಳಿ ಮೇಲೆ ಬಂದು ಬಿದ್ದು ಬಿಡ್ತೈತಿ. 3 ದಿವಸ ರಿಪೇರಿ ಮಾಡಿದರೂ ಸಹಿತ ಒಂದು ಹೆಜ್ಜೆನೂ ಮುಂದೆ ಹೋಗೋದಿಲ್ಲ. ಆವಾಗ ಅಲ್ಲಿ ರಿಪೇರಿಗೆ ಆ ಮೇಲ್ವಿಚಾರಣೆಗೆ ಬಂದಂಥ ರೈಲ್ವೆ ಅಧಿಕಾರಿಗಳು ಇಲ್ಲೊಂದು ಯಾವುದೋ ಪುಣ್ಯಕ್ಷೇತ್ರ ಐತೆ ಅಂತ ತಿಳಿದು ಸಿದ್ಧಲಿಂಗ ಮಹಾರಾಜರ ಹಂತಕ್ಕೆ ಬರ್ತಾರೆ ಲಚ್ಚಾಣದೊಳಗೆ. ಆವಾಗ ಅವರನ್ನು ಹೊಡೆಸಿದಂಥ ರೈಲ್ವೆ ಅಧಿಕಾರಿನೂ ಇರ್ತಾನೆ. ಆ ಸಾಧುಗಳು ಅಲ್ಲೇ ಕುಂತಿರ್ತಾರೆ ಸಿದ್ದಪ್ಪ ಮಹಾರಾಜರ ಹಂತಕ್ಕನ. ಆವಾಗ ಅವರು ಆದದ ಘಟನೆ ಹೇಳ್ತಾರೆ. ಆವಾಗ ಮೇಲಾಧಿಕಾರಿಗಳಿಗೆ ಗೊತ್ತಾಕೈತಿ ಇದು ಈ ಮಹಾತ್ಮನ ಲೀಲೆ ಅಂತೇಳಿ ತಿಳಿದು ಕ್ಷಮಾ ಮಾಡಬೇಕಂತ ಕೇಳ್ತಾನವ. ಆವಾಗ ಸಿದ್ಧಲಿಂಗ ಮಹಾರಾಜರು ಯಾದ ಮಹಾತ್ಮರನ್ನು ಸಾಧು ಸಜ್ಜನರನ್ನು
ಹೊಡಿಬಾರ್ದು, ಅವರನ್ನು ಛಳನ ಮಾಡಬಾರ್ದು ಅಂತವ್ರಿಗೆ ಬುದ್ಧಿ ಮಾತು ಹೇಳಿ ಆ ರೈಲ್ವೆಗೆ ಆಶೀರ್ವದಿಸ್ತಾರೆ. ಮುಂದೆ ಅದು ಏನಾಕೈತಿಪ್ಪ ಅಂದ್ರೆ, ರೈಲ್ವೆ ಮುಂದೆ ಹೋಗ್ತೈತಿ ಅಂದ್ರೆ ಹೋಗುವಂಥ ರೈಲನ್ನು ನಿಲ್ಲಿಸಿದಂಥ ಪುಣ್ಯಾತ್ಮರು ಈ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು. ನಾಡನ್ನೆಲ್ಲ ಸಂಚಾರ ಮಾಡಿ ಗುರುವಿನ ಆಜ್ಞೆ ಪ್ರಕಾರ ಒಂದು ಆಕಳ ಮುಂದೆ ಬಿಟ್ಕೊಂಡು ಬರ್ತಿರ್ತಾರೆ. ಇದು ಏನು ಮಾಡ್ತೈತಿ ಅಂದ್ರೆ, ಲಚ್ಚಾಣದೊಳಗೆ ಒಂದು ಸ್ಮಶಾನ ಭೂಮಿ, ಅಲ್ಲೆಲ್ಲ ಡಬಗಳ್ಳಿ ಆ ನಿರ್ಜನ ಪ್ರದೇಶದೊಳಗೆ ಬಂದು ಆಕಳ ಮಲ್ಕೊಳ್ತೈತಿ. ಆವಾಗ ಶಂಕರಲಿಂಗ ಇದೇ ನನ್ನ ಜಾಗ ಅಂಥೇಳಿಕಾರ ಅಲ್ಲಿನ ಹಾವು ಚೋಳು ವಿಷಜಂತುಗಳಿರುವಂಥ ಜಾಗ, ಅಲ್ಲಿನ ತಮ್ಮ ಮಠವನ್ನು ಸ್ಥಾಪನೆ ಮಾಡಿಕೊಂಡು ಆ ಪುಣ್ಯಕ್ಷೇತ್ರಕ್ಕೆ ಕಮರಿ ಮಠ ಅಂಥೇಳಿಕರನ ಹೆಸರಿಟ್ಟು ಜಗತ್ ಕಲ್ಯಾಣವನ್ನು ಮಾಡಿದಂಥ ಪುಣ್ಯಾತ್ಮರನ್ನ ಈ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು 1920 ಬಂತನಾಳದೊಳಗೆ ಒಂದು ಬೃಹತ್ತಾದಂಥ ಕಾರ್ಯಕ್ರಮ ನಡೆದಿತ್ತು. ಗುರು ಸಂಗನಬಸವ ಶಿವಯೋಗಿಗಳು ಎಲ್ಲ ಜನರಿದ್ದಾಗನ ಸಿದ್ಧಲಿಂಗ ಮಹಾರಾಜರನ್ನು ಕುರಿತು, ಯಪ್ಪ ಸಿದ್ಧಲಿಂಗಪ್ಪ ನಿನ್ನ ಇಷ್ಟಲಿಂಗ ದರ್ಶನ ಮಾಡಿಸಪ್ಪ ಅಂತಂದ್ರಂತ ನೋಡ್ರಿ. ಆವಾಗ ಗುರುಗಳ ವಾಣಿಗೆ ಎದುರಾಡಲಾರ್ದ ತಮ್ಮ ಗಂಟಲದೊಳಗಿದ್ದಂಥ ದೊಡ್ಡ ಇಷ್ಟಲಿಂಗವನ್ನು ತೆಗೆದು ಜಗತ್ತಿಗೆ ತೋರಿಸಿದಂಥ, ವಿಶ್ವಲಿಂಗ ದರ್ಶನವನ್ನು ಮಾಡಿಸಿದಂಥ ಪುಣ್ಯಾತ್ಮರನ್ನ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು. ಇವರ ದರ್ಶನಕ್ಕಾಗಿ ಇಡೀ ಭಾರತ ದೇಶದಿಂದ ಸಾಗರೋಪಾದಿಯಾಗಿ ಭಕ್ತಜನರು ಬಂದರು. ಅಲ್ಲಿ ದಾಸೋಹವನ್ನು ಮಾಡಿದರು. ಅಲ್ಲಿ ಸಾಧು ಸಂತರ ಸಮ್ಮೇಳನವಾಯಿತು. ಅದು ಪುಣ್ಯಕ್ಷೇತ್ರವಾಯಿತು. ಆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ನಂಬಿದಂಥ ಭಕ್ತರನ್ನು ಇವತ್ತಿನ ಮಠನೂ ಸಹಿತ ಉದ್ಧಾರ ಮಾಡ್ತಾರೆ. ಅವರ ಒಂದು ಅನುಗ್ರಹ ಇತ್ತಪ್ಪ ಅಂದ್ರೆ ಎಲ್ಲವೂ ಸಹಿತ ಸಾಧ್ಯವಾಗತೈತಿ. ಎಂಥ ಕಷ್ಟಿದ್ರೂ ಸಹಿತ ಪರಿಹಾರ ಆಕ್ಕತಿ. ಅಂತಹ ಪುಣ್ಯಾತ್ಮ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಒಂದು ಸಾರಿ ಹುಬ್ಬಳ್ಳಿ ಸಿದ್ಧಾರೂಢರ ಮಠಕ್ಕೆ ಅವರ ದರ್ಶನಕ್ಕಂಥೇಳಿ ಬಂದಿರ್ತಾರೆ. ಅಲ್ಲಿನೂ ಅನೇಕ ಲೀಲೆಗಳನ್ನು ಮಾಡಿರ್ತಾರೆ. ಅಂಥ ಪುಣ್ಯಾತ್ಮರು 18/9/1927 ಬೆಳಗಿನ ಜಾವ ಸಿದ್ಧಲಿಂಗ ಮಹಾರಾಜರು ಶಂಕರಲಿಂಗ ಮಹಾರಾಜರನ್ನು ಸ್ಮರಿಸುವ ಲಿಂಗದೊಳಗಾಗ್ತಾರೆ. ಮತ್ತು 1925 ಸಂಗನಬಸವ ಶಿವಯೋಗಿಗಳಿಗೆ, ಬಂತನಾಳದ ಶಿವಯೋಗಿಗಳಿಗೆ ತಮ್ಮ ಸಂಪೂರ್ಣವಾದಂಥ ಮಠವನ್ನು ಅವರ ಪಾದಕ್ಕೆ ಅರ್ಪಣೆ ಮಾಡ್ತಾರೆ. ಗುರು ಕೊಟ್ಟಂಥ ಈ ಸಂಪತ್ತು ಗುರುವಿಗೆ ಸಲ್ಲಿದ್ದು ಅಂಥೇಳಿಕಾರ ತಮ್ಮ ಸರ್ವಸ್ವವನ್ನು ಸಹಿತ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತಾರೆ. ಹಿಂಗೆ ಎಂದ ಶಂಕರಲಿಂಗ ಮಹಾರಾಜರ ಶಿವೈಕ್ಯರಾಗಿದ್ದರು ಅದೇ ಸಮಯಕ್ಕನ ಮಠದೊಳಗಿನ ಆಕಳ ಒಂದು ಹೋರಿಗೆ ಜನ್ಮವನ್ನು ನೀಡ್ತೈತಿ. ಅದ ಶಂಕರಲಿಂಗ ಹೋರಿ ಅಂಥೇಳಿ ತಿಳ್ಕೊಂಡು ಇದೇ ನನ್ನ ಗುರು ಅಂಥೇಳಿ ಮಠದೊಳಗೆ ಪಾಲನೆಯನ್ನು ಮಾಡಿದಂಥ ಪುಣ್ಯಾತ್ಮರ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು. ಶ್ರಾವಣ ಮಾಸದ ಈ ಪವಿತ್ರವಾದ ದಿವಸ ನಾವೆಲ್ಲರೂ ಸಹಿತ ಆ ಮಹಾತ್ಮರಾದಂಥ ಸಿದ್ಧಲಿಂಗ ಮಹಾರಾಜರನ್ನು ಸ್ಮರಿಸೋಣ. ಅವರ ಕೃಪಾಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇರಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡೋದು. ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸುಂದರವಾದಂಥ ಸಿದ್ಧಾರೂಢ ಅಪ್ಪನ ಕುರಿತಾದಂತಹ ಪುಸ್ತಕವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ಸುಂದರವಾಗಿ ಬರೆದರು. ಈ ಪುಸ್ತಕವನ್ನು ನೋಡಾಕತ್ರ ಆನಂದ ಭಾಷ್ಪಗಳು ತನ್ನಷ್ಟಕ್ಕೆ ತಾನ ಹೋಗ್ತಾವೆ. ನಮ್ಮಪ್ಪ ಸಿದ್ಧಾರೂಢರು ಅದೆಷ್ಟು ಕರುಣಾಮಯಿಗಳು. ಅವರು ಕೇವಲ ಮನುಷ್ಯರನ್ನಷ್ಟ ಅಲ್ಲ, ಕ್ರಿಮಿ ಕೀಟ ಪಶು ಪಕ್ಷಿಗಳನ್ನು ಸಹಿತ ಅಷ್ಟ ಪ್ರೀತಿಯಿಂದ ನೋಡ್ತಿದ್ದರು. ಯಾವ ಒಬ್ಬ ಬ್ರಹ್ಮಸ್ವರೂಪ, ಯಾವ ಒಂದು ಬ್ರಹ್ಮ ಚೈತನ್ಯ ಮನುಷ್ಯನಲ್ಲಿ ಇದೆಯೋ ಅದೇ ಬ್ರಹ್ಮ ಚೈತನ್ಯ ಇಡೀ ಜೀವರಾಶಿಯಲ್ಲಿನ ಐತಿ. ಇಡೀ 84 ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿನೂ ಅದೇ ಬ್ರಹ್ಮ ಚೈತನ್ಯ ತುಂಬೈತೆ ಅಂತ ಹೇಳ್ಕಾರ ಸಿದ್ಧಾರೂಢ ಪೂಳು ತಿಳ್ಕೊಂಡಿದ್ದರು. ಯಾರಲ್ಲಿನೂ ಭೇದ ಭಾವ ಮಾಡಲಿಲ್ಲ. ಪಶು ಪಕ್ಷಿಗಳಿಗೂ ಸಹಿತ ಮೋಕ್ಷವನ್ನು ನೀಡಿದರು ಅನ್ನೋದಕ್ಕೆ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೀಡ್ತಾರೆ. ಸಿದ್ಧರು ಪ್ರವಚನ ಮಾಡುವ ಸಮಯದಲ್ಲಿ ದೊಡ್ಡದೊಂದು ಸೊಲಗ ಬಂದು ಕೂಡುತ್ತಿತ್ತು. ಅದು ತನ್ನ ಕಪಿ ಸಹಜವಾದ ಚಪಲತೆಯನ್ನು ಬಿಟ್ಟುಕೊಟ್ಟು ಧ್ಯಾನಾಸಕ್ತಿಯಿಂದ ಕೂಡುತ್ತಿತ್ತು. ಪ್ರವಚನ ಮುಗಿದ ಬಳಿಕ
ಸ್ವಾಮಿಗಳು ಅದರ ಬಳಿಗೆ ಹೋಗಿ ರಾಮಭಕ್ತನೇ ಬಾ ಎಂದು ಅದರ ಮೈಮೇಲೆ ಕೈಯಾಡಿಸುತ್ತಾ ತಿನ್ನಲು ಶೇಂಗಾ ಕಾಳು ನೀಡುತ್ತಿದ್ದರು ಅಂತ ಹೇಳ್ತಾರೆ. ಸಿದ್ಧಾರೂಢಪ್ಪರ ಪ್ರವಚನ ಹೇಳುವಾಗ ಅಲ್ಲೇ ಹೊರಗೆ ಕಟ್ಟಿ ಮೇಲೆ ಕುಂತ ಅವರ ಪ್ರವಚನವನ್ನು ಒಂದು ದೊಡ್ಡ ಸೊಲಗ ಗಂಡು ಮಂಗ್ಯ ಕೇಳ್ತಿತ್ತು. ತಾಸುಗಂಟ್ಲೆ ಅವರ ಪ್ರವಚನ ಹೇಳಿದರೂ ಸಹಿತ ಅದನ್ನು ಕೇಳಿ ಸುಮ್ಮನೆ ಇರ್ತಿತ್ತು. ಯಾರ್ಯಾರೇ ಬೇರೆದವ್ರು ಹಂತಕ್ಕೆ ಬಂದ್ರೆ ಅವ್ರನ್ನ ಹೆದರಿಸ್ತಿತ್ತು. ಆದರೆ ಸಿದ್ಧಾರೂಢರು ಬಂದ್ರಂದ್ರೆ ನಮ್ರವಾಗಿ ಅವ್ರ ಮುಂದೆ ಕುಂಡಿರ್ತಿತ್ತು. ಬಂದೇನಪ್ಪ ರಾಮಭಕ್ತ ಅಂಥೇಳಿ ಶೇಂಗಾ ಬೀಜ ತೊಗೊಂಡು ಬಂದು, ಕಡಲೆಕಾಯಿ ಬೀಜ ತೊಗೊಂಡು ಬಂದು ಸಿದ್ಧಾರೂಢಪ್ಪವರು ಆ ಮಂಗನಿಗೆ ನೀಡ್ತಿದ್ರು ಅಂತ ಹೇಳ್ತಾರೆ. ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ಮತ್ತು ಒಂದು ಪ್ರಸಂಗದೊಳಗೆ ಏನು ನಡೆದಿರ್ತೈತಿ ಅಂದ್ರೆ, ಸಿದ್ಧಾರೂಢಪ್ಪವರು ಪ್ರವಚನವನ್ನು ಮಾಡುವಂತಹ ಸಮಯದೊಳಗೆ ಪಾಠಶಾಲೆಯ ಮುಂಭಾಗದೊಳಗಿರುವಂಥ ಏನೇನು ಮುಖ್ಯ ದ್ವಾರದ ಹಿಂದೆ ಒಂದು ದೊಡ್ಡ ಕೊಪ್ಪಿ ಗೊಡ್ರ್ 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 ಅಂತ ಒದರ್ತಿರ್ತೈತದು. ಪ್ರವಚನ ಕೇಳೋರಿಗೆ ಅದು ಒಂದು ಸ್ವಲ್ಪ ಅಡೆತಡೆ ಆಗ್ತಿರ್ತೈತಿ. ಆವಾಗ ಯಾವ ಒಬ್ಬ ಎದ್ದ ಇಲ್ಲೊಂದು ಕೊಪ್ಪಿ ಐತಿ ನಿಂತರೆ ಇದನ್ನು ಹೊರಗೆ ಹಾಕ್ತಾನಂತೆ ಅವ ಬಂದು ಬಾಗಿಲು ತೆಗೆದು ನೋಡ್ತಾನೆ. ಹಿಂದೆ ದೊಡ್ಡ ಕೊಪ್ಪಿ ಕುಂತಿರ್ತೈತಿ. ಅದನ್ನು ನೋಡಿ ಸಿದ್ಧಾರೂಢಪ್ಪಗಳು ಹೇಳ್ತಾರೆ, ನಿಲ್ರಿಪ್ಪ, ಅದು ಸಹಿತ ನಿಮ್ಮಂಗೆ ಪ್ರವಚನವನ್ನು ಕೇಳಿ ಉದ್ಧಾರ ಆಗ್ಬೇಕಂತ ಬಂದೈತಿ. ಕಬೀರ ಬಾ ಅಂಥೇಳಿ ಕಬೀರದಾಸರನ್ನು ಕರೆದು, ಕಬೀರ, ಇದು ನಿನ್ನ ಮುಖದಿಂದ ಶಾಸ್ತ್ರವನ್ನು ಶ್ರವಣ ಮಾಡಿ ಮುಕ್ತವಾಗಕ್ಕೆ ಬಂದೈತಿಪ್ಪ. ಇದು ಸಾಮಾನ್ಯವಲ್ಲ, ಇದು ಬ್ರಹ್ಮಸ್ವರೂಪನ ಐತಿ. ಇದಕ್ಕೆ ಒಂದು ವಾರ ಪರ್ಯಂತರವಾಗಿ ಮಂಡುಕೋಪನಿಷತ್ತನ್ನು ನೀ ಬೋಧಿಸಬೇಕು ಇಲ್ಲಿ ಅಂತ ಸಿದ್ಧಾರೂಢರು ಹೇಳ್ತಾರೆ. ಸಿದ್ಧಾರೂಢರ ಒಂದು ಆಜ್ಞೆಯನ್ನು ಪಡೆದಂಥ ಕಬೀರದಾಸರು ಒಂದು ವಾರ ಪರ್ಯಂತರವಾಗಿ ಮಂಡುಕೋಪನಿಷತ್ತನ್ನು ಮುಂಜಾನೆ ಮತ್ತು ಸಾಯಂಕಾಲ 2 ಹೊತ್ತು ಉಪದೇಶ ಮಾಡ್ತಿದ್ದರು. ಕೊಪ್ಪಿ ಅದ ಜಗದೊಳಗೆ ಕುಂತು ಒಂದಿಷ್ಟೂ ಸಪ್ಪಳ ಮಾಡ್ದಂಗೆ ಕೇಳ್ತಿತ್ತು. 8 ದಿವಸ ಆದ ನಂತರ ಆ ಕೊಪ್ಪಿ ಆ ಮಂಗಳಾರತಿ ಆದ ನಂತರ ತನ್ನಷ್ಟಕ್ಕೆ ತಾನ ಬಾಗಿಲಿನಿಂದ ಹೊರಗೆ ಬಂದು ಆ ಎದುರುಗಡೆ ಇರುವಂಥ ಕೆರೆ ಒಳಗೆ ಹೋಗಿ ಮಾಯವಾಯಿತು. ಈ ಪ್ರಸಂಗವನ್ನು ನೋಡಿದಂಥ ಭಕ್ತರು ಆಶ್ಚರ್ಯಚಕಿತರಾಗ್ತಾರೆ. ಕೊಪ್ಪಿನೂ ಸಹಿತ ಸದ್ಗುರುಗಳ ಪ್ರವಚನವನ್ನು ಕೇಳಿ ಉದ್ಧಾರ ಆಗಿ ಹೋತಲ್ಲಪ್ಪ ಅಂತ ಹೇಳ್ತಾರೆ. ಮಗದೊಮ್ಮೆ ಕಾಗಿ ಒಂದು ಕೆರೆಯ ನೀರಿನಲ್ಲಿ ಮುಳುಗಿ ವದ್ಯಮೈಯಿಂದ ಸಿದ್ಧರ ಶಿವನುಡಿಯನ್ನು ಎಂಬಂತೆ ಎದುರುಗಡೆಯ ಕುಂಬಿಯ ಮೇಲೆ ಕೂಡುತ್ತಿತ್ತು. ಮೊದಲ ದಿವಸ ಅದು ಬಂದು ಕುಳಿತಿರಲು ಕೇವಲ ಆಕಸ್ಮಿಕವಾಗಿರಬೇಕು ಎಂದು ನೋಡಿದ ಭಕ್ತರು ತಿಳಿದರು. ಆ ಕಡೆಗೆ ಅಷ್ಟು ಗಮನ ಹರಿಸಲಿಲ್ಲ. ಮರುದಿನವೂ ಆ ಕಾಗೆ ಮತ್ತೆ ಬಂದು ಅದೇ ಸ್ಥಳದಲ್ಲಿ ಕುಳಿತುಕೊಂಡಿತು. ಅದರ ಮೈ ಒದ್ದೆಯಾಗಿತ್ತು. ಅದು ಒದರಲಿಲ್ಲ. ಆಗ ಭಕ್ತರ ಗಮನ ಆ ಕಡೆಗೆ ಸಹಜವಾಗಿ ಹೋಯಿತು. ಕುತೂಹಲ ಕೆರಳಿತು. ಎಲ್ಲರ ಕಣ್ಣುಗಳು ಕಾಗೆಯ ಕಡೆಗೆ ಹೋದವು. ಅದು ತದೇಕ ಚಿತ್ತವಾಗಿ ಕುಳಿತು ಪ್ರವಚನವನ್ನು ಆಲಿಸುತ್ತಿತ್ತು. ಅದನ್ನು ಕಂಡು ಪಶುಪಕ್ಷಿಗಳಿಗೂ ಮಹಾತ್ಮರ ಮಾತು ಅರ್ಥವಾಗಬಹುದೇ, ಶರಣರ ದರ್ಶನ ಭಾಗ್ಯದಿಂದ ಅವುಗಳ ಪಾಪ ಹರಿಯಬಹುದೇ ಎಂದು ಕುಳಿತ ಭಕ್ತರು ಚಿಂತಿಸುವಂತಾಯಿತು. ಅಂದಿನ ಆ ಗಳಿಗೆಯನ್ನು ಕಣ್ಣಾರೆ ಕಂಡಂತಹ ಮನವಾರೆ ಆ ಸೊಗಸನ್ನು ಸವಿದ ಸಿದ್ಧರ ಪರಮ ಭಕ್ತ ಕಾತರ್ಕಿ ವಿರೂಪಾಕ್ಷಪ್ಪನೆಂಬ ಭಕ್ತನು ಶಾಸ್ತ್ರವಂ ಕೇಳುತ್ತ ಬಹುಜನಗಳೋಳು ಕಾಕು ಬಂದು ಕೂಡುತ್ತಲಿ ಅಂತೇಳಿಕರೆ ಬಣ್ಣಿಸಿದ್ದಾನ ಅಂತ ಹೇಳ್ತಾರೆ. ಸಿದ್ಧಾರೂಢಪ್ಪರು ಪ್ರವಚನ ಹೇಳುವಾಗ ಒಂದು ಕಾಗಿ ಬಂದು ಕೆರೆ ಒಳಗೆ ಮೈ ಹಸಿ ಮಾಡಿಕೊಂಡು ಜಳಕ ಮಾಡಿದಂಗೆ ಕೊಂಬಿ ಮೇಲೆ ಕುಂತ ಪ್ರವಚನ ಕೇಳ್ತಿತ್ತು ಅಂತ ಹೇಳ್ತಾರೆ. ಆವಾಗ ಅದು ಒಂದು ದಿವಸ ಅಲ್ಲ, ನಿತ್ಯವೂ ಹಂಗೆ ಮಾಡಕತ್ತು. ಆವಾಗ ಸಿದ್ಧಾರೂಢಪ್ಪನವರಂತೇಕ ಬಂದು ಭಕ್ತರು ಕೇಳ್ತಾರೆ, ಯಪ್ಪ, ಒಂದು ಕಾಗಿ ಬಂದು ಆ ಕೊಂಬಿ ಮೇಲೆ ಕುಂತ ನಿಮ್ಮ ಪ್ರವಚನ ಕೇಳ್ತೈತಿ ಅಂದಾಗ ಸಿದ್ಧಾರೂಢಪ್ಪಗಳು ಅದನ್ನು ಹೇಳ್ತಾರೆ. ಏನಂದ್ರೆ, ಅದು ಪೂರ್ವಜನ್ಮದೊಳಗೆ ಬ್ರಹ್ಮಜ್ಞಾನಿ ಇತ್ತಪ್ಪ. ತನ್ನ ಯಾವುದೋ ಒಂದು ಕರ್ಮದಿಂದಾಗಿ ಮತ್ತದು ಋಷಿ ಜನ್ಮದಿಂದ ಹೊಳ್ಳಿ ಮತ್ತು ಕಾಗಿಯಾಗಿ ಹುಟ್ಟೈತಿ. ಪೂರ್ವಜನ್ಮದ ಒಂದು ನೆನಪದ ಕಾಗಿ ಮುಕ್ತ ಆಗ್ಬೇಕಂತೇಳಿ ಹಂಬಲಿಸೈತಿ. ಅದಕ್ಕೆ ಬರಾಕತ್ತೈತಿ. ಕಾಕು ಪಕ್ಷಿ ಕೇಳುತ್ತ ಶಾಸ್ತ್ರದಲ್ಲಿ ತಾಸಾನು ತಾಸು ಕೂಡುತ್ತಲಿ ಭಕ್ತರೆಲ್ಲರೂ ಆಶ್ಚರ್ಯವಂಪಟ್ಟು
ಕುಂತ ಪಕ್ಷಿಯನು ಕಾಣುತ್ತಲೀ. ಶಾಸ್ತ್ರ ಮುಗಿಯುವ ತನಕ ಹೋಗದೆ ಕುಂತ ಗುರುವನ್ನ ನೋಡುತ್ತಲೀ. ನೋಡಿ ಸದ್ಗುರು ಮುಗುಳು ನಗೆಯಿಂ ಶಾಸ್ತ್ರವಂ ತಿಳಿಸಿ ಹೇಳುತ್ತಿರಲು ಅಂತ ಹೇಳ್ತಾರೆ. ಈಗ ಗುರುಚರಣಗಳಲ್ಲಿ ಬಂದು ಹಿಂದಿನ ಉದ್ಧಾರವಾಗುತ್ತಿರಿ ಅಂತ ಬಣ್ಣಿಸಿದಾರಂತ. ಸಿದ್ಧಾರ್ಥರ ದೃಷ್ಟಿ ಅದರ ಮೇಲೆ ಬಿದ್ದಿತು. ಅದರ ಪಾಪ ಕಳೆಯಿತು. ಲೆಕ್ಕ ಚುಕ್ತ ಆಯಿತು. ಬಡ್ಡಿಗಂಟು ಮುಟ್ಟಿತು. ಬೆಳಕು ಬಿತ್ತು. ಕತ್ತಲೆ ಕಳೆದು ಹೋಯಿತು. ಸಿದ್ಧರು ಆ ಕಾಗೆಯ ಜನ್ಮಗಳ ಸುಳಿಯನ್ನು ಬಿಚ್ಚಿ ಋಷಿಪುಂಗವರ ಮಧ್ಯದಲ್ಲಿದ್ದ ಒಬ್ಬ ತಪಸ್ವಿ ಮಾನವೀಯ ದೌರ್ಬಲ್ಯದಿಂದಾಗಿ ಕೆಳಗೆ ಬಿದ್ದು ಈಗ ಈ ಕಾಕು ಜನ್ಮದಲ್ಲಿ ಹುಟ್ಟಿದ್ದಾನೆ. ಅವನಿಗೆ ಪೂರ್ವಜನ್ಮದ ಸ್ಮರಣೆಯಾಗಿದೆ. ಜನ್ಮಾಂತರದ ಉದ್ಧಾರಣ ವಾಸನಾಬಲದಿಂದ ಈಗ ಅದಕ್ಕೆ ಬಿಡುಗಡೆಯ ಹಂಬಲ ಆಗಿದೆ. ಆತ್ಮೋದ್ಧಾರದ ಪ್ರಬಲ ಆಕಾಂಕ್ಷೆಯೇ ಈ ಪಕ್ಷಿಯನ್ನು ಇಲ್ಲಿಗೆ ಎಳೆದು ತಂದಿದೆ. ಮಹಾತ್ಮರ ದರ್ಶನ ಮಾತ್ರದಿಂದ ಅದರ ಒಂದು ಜನ್ಮದ ಪಾಪ ಕಳೆದು ಹೋಯಿತು ಅಂಥೇಳಿಕಾರ ಸಿದ್ಧಾರೂಢರು ಹೇಳ್ತಾರೆ. ಅಷ್ಟೊತ್ತಿಗೆ ಆಗಲಿ ಸಿದ್ಧಾರೂಢರು ಕುಂತಂಥ ಬಲಭಾಗದ ಕಟ್ಟಿಗೆ ಅದು ಏನು ಮಾಡ್ತೈತೆ ಅಂದ್ರೆ ಬಂದು ಕುಂಡಿರ್ತೈತೆ. ಆವಾಗ ಸಿದ್ಧಾರೂಢರು ತಾವು ಪ್ರಸಾದವನ್ನು ಮಾಡುವಂಥ ಪರಿಯಾಣದೊಳಗೆ ಅನ್ನವನ್ನು ಕಲಿಸಿ ಕೈ ತುತ್ತು ಮಾಡಿ ಉಣಿಸ್ತಾರೆ. ನೋಡ್ರಿ, ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೋದು. ಕಾಗಿಗೆ ಸಹಿತ ಕೈ ತುತ್ತು ಮಾಡಿ ಉಣಿಸಿದಂಥ ಪುಣ್ಯಾತ್ಮರು ಸಿದ್ಧಾರೂಢಪ್ಪನವರು. ಅವರು ಹೇಳ್ತಾರೆ ಏನಂದ್ರೆ, ಇನ್ನು 8 ದಿವಸ ಇದನ್ನು ಕಾಯಿರಿಪ. ಇವತ್ತಿಗೆ 8 ದಿವಸಕ್ಕೆ ಈ ಪಕ್ಷಿ ಶಾಸ್ತ್ರ ಕೇಳಿ ಸಿದ್ಧರ ಪಾದಕ್ಕೆ ಎರಗಿ ಕೆರೆಯ ದಂಡಿ ಮೇಲೆ ಹಾರಿ ಹೋಗಿ ಜೀವ ಬಿಡ್ತೈತಿ ಅಂಥೇಳಿ ಸಿದ್ಧಾರೂಢರು ಕಾಗಿ ಭವಿಷ್ಯವನ್ನು ನೋಡಿದ್ರಂತ. ಆ ದಿವಸ ಗುರುವಾರ ಆಗಿತ್ತು. ಮುಂದಿನ ಗುರುವಾರ ಬೆಳಗಿನ ಶಾಸ್ತ್ರ ಮುಗಿದ ಮೇಲೆ ಈ ಕಾಗಿ ಬಂದು ಸಿದ್ಧರ ಪಾದದ ಮೇಲೆ ನಮಸ್ಕರಿಸಿ ಆಮೇಲೆ ಕೆರೆ ದಂಡಿ ಮೇಲೆ ಹೋಗಿ ತನ್ನ ಪ್ರಾಣ ಬಿಡ್ತೈತೆ ಅಂಥೇಳಿ ಸಿದ್ಧಾರೂಢರು ಹೇಳಿದಾರೆ. ಅಂದಮೇಲೆ ಇದನ್ನು ನೋಡಬೇಕು ಅಂಥೇಳಿ ಎಲ್ಲ ಜನರು ತಂಡೋಪತಂಡವಾಗಿ ಬರಾಕತ್ತರು. ಗುರುವಾರ ದಿವಸ ಬಂದ ಅದೇ ರೀತಿಯ ಕಾಗಿ ದಿನ ಬಂದು ಕೆರೆ ಒಳಗೆ ಸ್ನಾನ ಮಾಡಿ ಕುಂಬಿ ಮೇಲೆ ಕುಂತು ಕೇಳಿ ಸಿದ್ಧಾರೂಢರ ಕೈಯಾಗಿನ ಪ್ರಸಾದ ತೊಗೊಂಡು ಹೋಗಿಬಿಡ್ತಿತ್ತದು. ಮುಂದೆ ಆ ದಿವಸ ಬಂತು ನೋಡ್ರಿ ಗುರುವಾರ ದಿವಸ. ಅಸಂಖ್ಯ ಭಕ್ತರು ಗುರುವಾರ ದಿವಸ ಮಠದ ಅಂಗಳದಲ್ಲಿ ಕೂಡಿದ್ದರು. ಶಾಸ್ತ್ರ ಮುಗಿಯಿತು. ಅದು ಹಾರಿ ಹೋಗಿ ದೊಡ್ಡ ಅಡಿಗೆಯ ಮನೆಯ ಎದುರಿನ ಗಿಡದಲ್ಲಿ ಕುಳಿತಿತು. ಸಿದ್ಧರು ಹೊರಗೆ ಬರುತ್ತಿದ್ದರು. ಗಿಡದಲ್ಲಿ ಕುಳಿತ ಕಾಗಿ ಕೂಗುತ್ತಾ ಬಂದಿತು. ಸಿದ್ಧರು ನಿಂತರು. ಅವರ ಕಾಲ ಮೇಲೆ ಅದು ಬಂದು ಬಿದ್ದಿತು. ಮುಖವನ್ನು ಎಡಕ್ಕೂ ಬಲಕ್ಕೂ ಚಾಚುತ್ತಾ ಪ್ರಣಾಮ ಸಲ್ಲಿಸಿತು. ಗುರು ಹರಿಸಿದರು. ಅದು ಹಾರಿ ಹೋಗಿ ಕೆರೆಯ ದಂಡೆಯ ಮೇಲೆ ಬಿದ್ದಿತು. ಹೋಗಿ ನೋಡುವಾಗ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇದನ್ನು ನೋಡುತ್ತಿದ್ದ ಭಕ್ತರ ಮೈ ಪುಳಕಿತಗೊಂಡಿತು. ಕಾರುಣ್ಯ ಸಿಂಧು ಕರುಣಾಸಾಗರ ಎಂದು ಸಿದ್ಧರನ್ನು ಭಕ್ತಜನರು ಕೊಂಡಾಡಿದರು ಅಂತ ಹೇಳ್ತಾರೆ. ಕಾಗಿ ಅವರು ಹೇಳಿದಂಗೆ 8ನೆಯ ದಿವಸ ಅವರ ಪಾದದ ಮೇಲೆ ಬಿದ್ದು ಹಾರಿ ಹೋಗಿ ಕೆರೆದಂಡಿ ಮೇಲೆ ಹೋಗಿ ತನ್ನ ಪ್ರಾಣವನ್ನು ಬಿಟ್ಟಿತ್ತು. ಶಾಸ್ತ್ರವಂ ಮುಗಿಸಿ ಸದ್ಗುರು ಇತ್ತ ಮಂಟಪಕ್ಕೆ ಬರುತ್ತಲೀ. ಪತ್ರಿ ಗಿಡದ ಹತ್ತಿರ ಶಿಷ್ಯರು ಗುರುರಾಯ ನಿಂತಿರುತ್ತಲೀ. ಕಾಕು ಪಕ್ಷಿ ಹಿಂದಿಂದೆ ಗುರುಪಾದಗಳ ನಡುವೆ ಬಂದು ಮುಟ್ಟಿ ಹಾರುತ್ತಲೇ ತಿರುಗಿ ಪಕ್ಷಿ ಹಾರಿ ಕೆರೆ ದಂಡಿಯಲ್ಲಿ ಬಂದು ಪ್ರಾಣ ಬಿಡುತ್ತಿರಲು ನಿಂತ ಜನರೆಲ್ಲ ನೋಡಿ ಚಕಿತರಾಗಿ ಬಂದು ಗುರುವಿಗೆ ಹೇಳುತ್ತಲೇ ಶ್ರೀ ಗುರು ಕೇಳಿ ಭಕ್ತರು ಕೂಡಿ ಭಜನೆ ಮಾಡುತ್ತಾ ಕೆರೆದಂಡಿಗೆ ಬರುತ್ತಲೇ. ನೋಡಿ ಪಕ್ಷಿ ಮಣ್ಣು ಗಾನ್ಸೆಂದು ತೆಗ್ಗು ಹುಗಿ ಎನ್ನುತ್ತಲೇ ಸದ್ಗುರು ತಾನೇ ಬಂದು ಚಂಡಾಳ ಪಕ್ಷಿಯನ್ನು ಉದ್ಧಾರ ಮಾಡುತ್ತಿರಲು ವಾಸನೆಯಿಂದ ಬಂದ ಜನ್ಮವು ಗುರುವಿಲ್ಲದೆ ಮೋಕ್ಷವಿಲ್ಲವೆನುತ್ತಲೇ ಅಂಥೇಳಿಕಾರ ಕಾತರ್ಕಿ ವಿರೂಪಾಕ್ಷಪ್ಪ ಬಹಳ ಸುಂದರವಾಗಿ ಬರೆದನಂತ ಹೇಳಿಕಾರ ಇಲ್ಲಿ ಹೇಳ್ತಾರೆ. ಸ್ವತಃ ಸಿದ್ಧಾರೂಢರ ಜೊತೆ ಭಜನೆ ಮಾಡ್ಕೋತ ಎಲ್ಲ ಭಕ್ತರು ಹೋಗ್ತಾರೆ. ಸಿದ್ಧಾರೂಢರದನ್ನು ನೋಡಿ ಹೇಳ್ತಾರೆ ಏನಂದ್ರೆ, ಇದು ಮೋಕ್ಷವನ್ನು ಪಡ್ಕೊಂಡೈತಿ, ಇದರ ಅಂತ್ಯಕ್ರಿಯೆಯನ್ನು ಮಾಡ್ರಿಪ್ಪ ಅಂತ ಹೇಳಿಕಾರ ಅಲ್ಲೇ ತೆಗಿಸಿ ಸ್ವತಃ ತಮ್ಮ ಕೈಯಾರೆ ಮಣ್ಣನ್ನು ಹಾಕಿದರು ಅಂತ ಹೇಳಿಕಾರ ಹೇಳ್ತಾರೆ. ಸಿದ್ಧಾರೂಢಪ್ಪವರು ಯಾರಲ್ಲಿನೂ ಭೇದ ಭಾವವನ್ನು ಮಾಡಲಿಲ್ಲ, ಯಾರಲ್ಲಿನೂ ಸಹಿತ ತಾರತಮ್ಯವನ್ನು ಮಾಡಲಿಲ್ಲ, ಎಲ್ಲರಲ್ಲಿನೂ ಬ್ರಹ್ಮನಿದ್ದಾನಂಥೇಳಿ ಜಗತ್ತಿಗೆ ತೋರಿಸಿ
ಬ್ರಹ್ಮಸ್ವರೂಪರಾದರು. ಅಂತಹ ಸದ್ಗುರು ಸಿದ್ಧಾರೂಢಪ್ಪನನ್ನು ಸ್ಮರಿಸಿ ನಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳೋಣ. ಏನು ಮಾಡ್ತೀಪ್ಪ ಸಿದ್ಧ?